ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟುಡೇ ನಮ್ಮ ಮನೆಯಲ್ಲಿ ಚಟ್ನಿ, ಅದಕ್ಕೆ ಒಂದು ವಿಡಿಯೋ ಮಾಡುವ ಅಂತ ಹೇಳ್ಕೊಂಡು ನಂದು ಫಸ್ಟ್ ವ್ಲಾಗ್. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ನಾನು ವ್ಲಾಗ್ ಅಂತ ಹೇಳ್ಕೊಂಡು ಬಂದದ್ದು ಗುಡ್ಡಿ ಮೇಲೆ. ಅವರೆಲ್ಲ ಅಲ್ಲಿ ಕೆಲಸ ಮಾಡ್ತಿದ್ರು, ನಾನು ಒಳ್ಳೆ ಗುಡ್ಡಿ ಮೇಲೆ ತಿರ್ತಿದ್ದೆ. ಕಡುಬು ಬೇಯಿಸ್ತಾ ಇದ್ರಿ ಈಗ ಇಲ್ಲ. ನಮ್ಮನೆ ರಾತ್ರಿ ಜಕ್ಣಿ ಕಡುಬೆಲ್ಲ ಆಯ್ಕಲ್ಲ, ಹೇಳ್ಸಿನ ನಿನ್ ಕಡುಬ ಆತಾ ಇತ್ತಿಲ್ಲ ಈಗ. ನೋಡಿ ಗಾಯ್ಸ್, ಒಂದ್ ಸೆಕೆಂಡ್ ನೋಡಿ ಗಾಯ್ಸ್, ಹೇಳ್ಸಿನ ನಿನ್ ಕಡುಬ ಆತಾ ಇತ್ತಿಲ್ಲ ಈಗ. ಮನೇಲಿ ಇವತ್ತು ಜಕ್ನಿ ಎಲ್ಲರೂ ಮನೆಗೆ ಕೂಗ್ತಿದ್ರು, ಎಂತಾರೊಂದು ಹೆಲ್ಪ್ ಮಾಡಿ ಕೊಡು ಅಂತ ಹೇಳ್ಕೊಂಡು. ಅವ್ರು ಮಾಡಿದ್ರು, ನಾನೆಂತಕ್ಕೆ ಮತ್ತೆ ಮಧ್ಯದಾಗೆ ಕೈ ಹಾಕೋದು. ನಾನು ಅಜ್ಜಿ ಮನೆ ಬಂದಲ್ಲೆಲ್ಲ ಸತ್ತಿದೆ. ನನ್ನದೊಂದು ಫೇವ್ರೆಟ್ ಸ್ಪಾಟ್ ಇತ್ತಾಗ, ಆ ಸ್ಪಾಟ್ ನಾನು ನಿಮಗೆ ತೋರಿಸ್ತೆ ಈಗ. ವೆರಿ ಬ್ಯೂಟಿಫುಲ್ ಸ್ಪಾಟ್. ಕಡಿಮೆ ಎಷ್ಟು ಲೈಕ್ ಇತ್ತಂದ್ರೆ ಅದು ನಂಗೆ ಲೈಕ್ ಅನಿಸುತ್ತೆ, ನಿಮ್ಗೆ ಹ್ಯಾಂಗೆ ಅನ್ಸುತ್ತೆ ನಂಗೆ ಗೊತ್ತಿಲ್ಲ. ಮಳೆಯೊಳಗೆ ಇಲ್ಲಿ ನೆಡೋಕ್ಕಾಗ್ತಿರ್ಲಿಗೆ ಫುಲ್ ಕೈ ಕಾಲೆಲ್ಲ ಕೊಚ್ಚಿ ಹಾಕೋದು. ಇಲ್ಲಿ ಕೊಚ್ಚಿ ದೇವರೇ ತಡಿನಿ ಹೀಗೆ ನಿಂತ್ಕೊ ತೋರಿಸ್ತು. ನನ್ನ ಫೇವ್ರೆಟ್ ಪ್ಲೇಸ್. ಎಷ್ಟು ಲೈಕ್ ಇತ್ತಲ್ಲ ಕಾಂಬಕ್ಕೆ. ಇದೆಲ್ಲ ನಾನು ಹೇಗಳು ತಿರುಗ್ತಾ ಇಕ್ಕಂಬ ಪ್ಲೇಸ್ ಅಕ್ಕ. ನಿಮಗೆ ಬೇರೆಲ್ಲ ತೋರಿಸ್ತೆ ಕಡಿಮೆ. ನನಗೆ ಸುಮ್ಮನೆ ತಿರ್ಗಕ್ಕೆ ಈಗ ಅಲ್ಲಿ ಮನೆಗೆ ಐಕೊಂಡ್ರೆ ನನ್ನ ಕೆಲಸ ಹೇಳ್ತರು. ಇಲ್ಲ ಹಾಪ ಅಂದರೆ ರಸ್ತೆ ಮಳೆಯಿಂದ ಹ್ಯಾಂಗ್ ಆಯ್ತು ಕಣಿ. ಅಂದರೆ ಹ್ಯಾಂಗ್ ಹೋಗ್ಬೋದು ನಾನೀಗ. ಒಂದೊಂದೇ ಹೆಜ್ಜೆ ಇಡ್ತಿದ್ದೆ. ಇಲ್ಲೊಂದು ಬೆಚ್ಚುವ ಕಾಲು ಹುಗಿದಿರ್ಸೈ ನಾನು. ಇಲ್ಲೊಂದು ಬೆಚ್ಚುದ ನಾ ಎಲ್ಲಿ ಹುಡ್ಕ ಬೀಳ್ತನೇನೋ ಮಂಕ ಅಂತಿದ್ದೆ. ಎತ್ತಿನ ಹಾಪ್ದನ್ನು ಗೊತ್ತಿಲ್ಲ, ಹುಗಿತ್ತೆ ಇದು. ಇಲ್ಲ ಇದು ಹಾಪ್ದಲ್ಲ ತಡಿನಿ. ಅದಕ್ಕೂ ಮುಂಚೆ ನಂದು ಇನ್ನೊಂದು ಫೇವ್ರೆಟ್ ಸ್ಪಾಟ್ ಇತ್ತು ಗಾಯ್ಸ್, ಅಲ್ಲಿಗೆ ಹಾಪ. ವಾಟರ್ ಫಾಲ್ಸ್. ನಮ್ಮ ಮನೆ ಹತ್ರ ಒಂದು ಜರಿ ಇತ್ತು, ಲೈಕ್ ಇತ್ತು ಅದು ಕಾಂಬಕ್ಕೆ. ನಿಮ್ಗೆ ತೋರಿಸ್ತೆ ಅಕ್ಕ. ಮಳೆ ಬರ್ತಿತ್ತಂದ್ರೆ ನಾವು ಕೊಡೆ ಹಿಡ್ಕೊಂಡಿದ್ದೆ, ಅವ್ರು ಬೇರೆ ಮಳೆ ತಾಂಗೋದಿಲ್ಲ ಅಂಬಕ್ಕೆ ಹಾಗೆ ಬರ್ತಿದ್ರು. ಬೇಳ್ತೈತೆ ನಿಮ್ಗೆ ಫಾಲ್ಸ್ ಬಂದ್ರೆ ತೋರಿಸ್ತೀವಿ. ನಾವು ಒಂದೇ ಕೊಡೆ ತಕ ಬಂದಿದ್ದು. ಇಲ್ಲಿ ಮಳೆ ಬರ್ತಾ ಇತ್ತು ಈಗ. ಒಂದು ಕೊಡೆ 3 ಜನ ನಿಂತ್ಕೊಳ್ಳಿ. ಹಾಯ್ ಗಾಯ್ಸ್, ಬ್ಯೂಟಿಫುಲ್ ಜರಿ ನಮ್ಮ ಮನೆ ಹತ್ರ ತೋಡು. ನಿಮ್ ತೋರಿಸ್ತೀನಿ ವಿಡಿಯೋ ಮಾಡುತ್ತಿದ್ದಾರೆ. ಇಲ್ಲಿ ನೋಡಿ ಗಾಯ್ಸ್. ದೀವಾರ ಎಂತ ಸಾಕತ್ತದು, ಎಂತ ಇತ್ತಂದ್ ಬೇಕಲ್ಲ ಅದ್ರಾಗ. ಅಡ್ಲ ನಾವೀಗ ಹಾತಿತ್ತು ಮನೆಗೆಲ್ಲ ಕಾಲ್ ಮಾಡಿ ಊಟ ಕರಿತಿದ್ರು. ನಾನಿಲ್ಲಿ ಇದು ಸಣ್ಣ ಜರಿ ಬಂದದ್ದು ಜೋಗ್ ಫಾಲ್ಸ್. ಬಾಯ್ ಗಾಯ್ಸ್, ನಾ ಊಟ ಮಾಡೋಕೋತ. ಈಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ರು. ಸೊ ನಾನು ರೆಕಾರ್ಡ್ ಮಾಡುವ ಅಂತ ಹೇಳಿ ಇಲ್ಲಿ ಬಂದು ಕೂತ್ಕೊಂಡಿದ್ದೆ. ನಿಮ್ಗೆ ತೋರಿಸ್ತಾ ಇರಿ. ಅಕ್ಕಿ ಹಾಕ್ತಾ ಇದ್ರು, ಫುಲ್ ಗಲಾಟಿಗೆ ಅಕ್ಕಿ ಹಾಕ್ತಿದ್ರು. ಆನಂದ ಕಡೆ ಗಂಧ ಹಚ್ಚಿಕೆ ಹಂಗೆ ಇಡ್ತಿದ್ದ. ಇಷ್ಟಪಲ್ಲ ಮಾಡ್ರಿ ಈಗ. ನಮ್ಮನಿ ಭಟ್ರು ಭಾಸ್ಕರಣ್ಣ.
ಎಂತ ಎರಡೆರಡು ಇಡುದಾ? ಎರಡಲ್ಲಿ ಎರಡು ಹೋಳ, ಎರಡು ಹೋಳ ಎರಡು ಅಕ್ಕಿ ಹಾಗಿಡ್ಬೇಕು. ಬೆಳಿ ಹೋಗಿದ್ದು ಲೈಕ್ ಇತ್ತಿದ್ ಎಂತ ಹೋಗೋದು? ಬೆಳಿ ಇದ್ದದ್ದು ಯಾವ ಹೋಗೋದು? ಓ ನಂದು ಬೆಟ್ಲ ಇದು ನಂದ ಬೆಟ್ಲ ಅಂಬ್ರು. ಹೋಗಿ ಇಲ್ಲಿ ಯಾಕೆ ಎಂತಿದ್ರು ಅಲ್ಲಿ ಕೆಸ್ಕರ್ ಹೋಗಿ ಅಂತ ತಂದಿರಪ್ಪ ಕೆಂಪು ಲೈಕತ್ತೈತಲ್ಲ. ದೇವ್ರಿಗೆ ಸಿಂಗಾರ ಮಾಡ್ಬೇಕು, ಪ್ರಥಮವಾಗಿ ದೇವ್ರಿಗೆ ಸಿಂಗಾರ ಮಾಡ್ಬೇಕು. ಅದೇ ನೀವೆಲ್ಲ ಬೆಳಿಗ್ಗೆ ಬಂದಿರಿ, ಒಂದು ಹೂ ಕೊಯ್ದಿಲ್ಲ ದಾಸನ ಯಾವ ಬರೇ ಅಷ್ಟೇ. ಅವಲಕ್ಕಿ ಪ್ರಸಾದ ತಯಾರು ಮಾಡೋಕೆಂದೇಳಿ ಕಾಯಿ ಎರಿತಿದ್ರು. ಅವೆಲ್ಲಕ್ಕೂ ಕಾಯಿ ಎರಿದ್ರು. ಅವಲಕ್ಕಿ ಪ್ರಸಾದ ರೆಡಿ ಆತಿತ್ತು. ಫಸ್ಟಿಗೆ ಬೆಲ್ಲನ ಯೂಸ್ ಮಾಡ್ತಿದ್ರು. ಕಣಿ ಇವೆಲ್ಲ ಇಲ್ಲೇ ಕುಕ್ಕಂಡ್ ಮಾಡ್ಕ ಈ ಕಣಿ ಬೇರೆಲ್ಲ ಮಾಡೋಕಿಲ್ಲ ಅಂಬ್ರಿ ಇಲ್ಲೇ ಕುಕ್ಕ ಮಾಡ್ಕೊ. ಸುಮ್ಮನೆ ಬಿಡಲ್ಲ ಯಾರನ್ನು, ಬೇರೆ ತಗೊಂಡು ಮಾಡ್ಲಿಕ್ಕಿಲ್ಲ. ದೊಡ್ಡ ಕರೆಯಿಂದ ಬಟ್ಲ ಗಟ್ಟದ ತಲೆವರೆಗೂ ಕೊಳ್ಬಿಡ್ಕೇನೆ ಮೇನ್. ಮತ್ತೆ ಯಾರು ಹೇಳೋದು ಕೇಳಲ್ಲ ಅವ. ಎಲ್ಲ ಮಾಡಕ್ ಇಲ್ಲೇ ಮಾಡ್ಕೊಂಡು ಹೇಳ್ತಾವ ಕೇಳಲ್ಲ. ಇಲ್ಲಿ ಬೆಲ್ಲ ಇದ್ ಮಾಡ್ತಿದ್ರು, ಇಲ್ಲಿ ಕಾಯಿ ತುರಿತಿದ್ರು. ಕಲ್ಸುದಲ್ಲ ವಿಡಿಯೋ ಮಾಡ್ತಿದ್ರು, ಯೂಟ್ಯೂಬ್ ಹಾಕುವ ಅಂದ್ರೆ ಇಲ್ಲಿ ಗಾಣಿ ಎಲ್ಲರೂ ಇಲ್ಲಿ ಕಾಣ್ತಿದ್ರು. ಎಲ್ಲ 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 ಹೊಡಿ ಮಾಡಿ ಆಯ್ತು. ಈಗ ಅವಲಕ್ಕಿ ತಯಾರ ಆತಿತ್ತು ಕಾಣಿ. ಇವೆರಡು ಮಿಕ್ಸ್ ಮಾಡಿ ಈಗ ಅವೆರಡು ಮಿಕ್ಸ್ ಮಾಡ್ಕೊಂಡು ಫಸ್ಟಿಗೆ ಪ್ರಸಾದ ತಯಾರು ಮಾಡುವರಿ. ಅವಲಕ್ಕಿನ ಮಿಕ್ಸ್ ಮಾಡುದು ಈಗ. ಇದನ್ನೀಗ ಬೆಳೆಸಿದ್ರು. ಕಾಯಿ ವಾಡುದಂಬ್ರಿ ಈಗ ಫುಲ್ ಅವಲಕ್ಕಿ ಎಲ್ಲ ಹಾಕಿ ಇಟ್ಟಿರ. ಇನ್ನಿನ್ ಕಾಯಿ ವಾಡಿಯೋದು ಈಗ. ಕಾಯಿ ಮೇಲೆ ಎಲ್ಲ ತುಳಸಿ ನೀರು ಹಾಕ್ತಿದ್ರು. ತುಳಸಿ ನೀರು ಅದು ಶುದ್ಧ ಇಲ್ಲೇ ಮಾಡುದ? ಓ ದೇವ್ರೆ, ನಿಮಗೆ ಒಂದೊಂದಕ್ಕೆ ಇಡುದು. ಈ ಚಟ್ನಿ ಆತೈತ್ರಿ, ಈ ಬದಿ ಅಡ್ಗಿ ಆತೈತಿ ಇಬ್ರದ್ದು. ಏನ್ ಮಾಡ್ತಾ ಇದ್ರಿ? ಆಲೂಗಡ್ಡೆದು ಆಲೂಗಡ್ಡೆ ಪದಾರ್ಥ ಮಾಡ್ತಿದ್ವಿ. ಇಲ್ಲಿ ಕಾಣಿ ಗಾಯ್ಸ್, ವ್ಲಾಗ್ ಮಾಡ್ತಾ ಇದ್ದದ್ದು ನಾನು. ಆ ವ್ಲಾಗ್ ಸ್ಲ್ಯಾಂಗ್ ಯೂಸ್ ಮಾಡ್ತಿದ್ದದ್ದು ಈ ಪುಷ್ಪ ಮೇಡಮ್, ನನ್ನ ಅಮ್ಮ. ಇದು ನಮ್ದು ಆಲೂಗಡ್ಡೆ. ನಿಮ್ದು ಆಲೂಗಡ್ಡೆ ಅಲ್ಲ, ಆಲೂಗಡ್ಡೆ ಈರುಳ್ಳಿ ಎಲ್ಲ ತೊಳೆದು ತೊಳೆದು ಕತ್ತರ್ಸ್. ನಿಂಗ ಕತ್ತಿ ಹಿಡ್ಕ ಕಟ್ ಮಾಡು ಬತ್ತಾ? ಅದನ್ನ ಟ್ರೈ ಮಾಡುದು. ಇಲ್ಲಿ ಕಾಣಿ, ನಮ್ಮನೆ ಹಿಂಗಿನ ಕತ್ತಿ ನಾವು ಬಳಸುದಿಲ್ಲ, ಹಂಗ ಇವ್ರಿ ಚೂರು ಕಷ್ಟ ಆಯ್ತು ಕತ್ತರ್ಸೋಕೆಲ್ಲ. ಕತ್ತರ್ಸೋದು ಕಾಣಿ ಹ್ಯಾಂಗ್ ಮಾಡ್ತು, ಯಾಸ ಮಾಡುದು ಸ್ವಲ್ಪ ಕಷ್ಟ ಆಗ್ತಿದೆ. ಆದ್ರೆ ನಂಗೆ ಎಲ್ಲರೂ ಯಾಸ ಮಾಡ್ತಲ್ಲ ಮರತಿ ಅಂತ, ನನ್ಕಿಂತ ಜಾಸ್ತಿ ಯಾಸ ಮಾಡ್ತಾರೆ ಕಣಿ. ನೀವು ಕೆಲಸ ಮಾಡ್ತೆ ಕಣಿ, ಕಡಿಗೆ ಬಂದು ನಾನು ನಿಮ್ ಕೆಲ್ಸ ಜಾಯಿನ್ ಆತ ಅಕ್ಕ.
ಕೂಡ ಅರ್ಪಿಸಲಾಗುವುದು. ಧೂಪ ಹಾಕಿ ದೇವರಿಗೆ ಮಂಗಳಾರತಿ ಮಾಡುದು ಈಗ. ಸರಿನಾ? ಬನ್ನಿ ಬನ್ನಿ ಎಲ್ಲರೂ ಬರ್ಕೊಂಡ್ರು. ಎಲ್ಲ ರೆಡಿ ಆಯ್ತು, ಈಗ ಮಂಗಳಾರತಿ ರೆಡಿ ಮಾಡ್ತಾ ಇದ್ರು. ಎಸ್, ನಿಲ್ಲಿಸಿ ಈಗ ದೇವರಿಗೆ ಒಂದು ಬಸವದಿ ಭಾಗವತ ಭಾವವನ್ನು ಮಾಡಬೇಕಂತ ಹೋಗ್ತಿತ್ತು ನಾವು. ಇದಕ್ಕೆ ದೇವರದ್ದು ಪ್ರತಿ ಪೂರ್ಣ ಅನುಗ್ರಹ ಬೇಕು ನಮಗೆ. ದೇವರದ್ದು ದೈವದ್ದು ಎಲ್ಲರದು ಏನಾದ್ರು ವರ್ಷ ನಾವು ಮಾಡ್ಬೇಕಂತ ಮನೆ ಕಟ್ಬೇಕಂತೇಳಿ ಇಲ್ಲ. ಈ ಸತಿ ನೀವು ಅನುಕೂಲ ಮಾಡಿ ಕೊಡ್ತಾ ಇದ್ದೀರಾ, ಹಾಗೆ ನಾವು ಪ್ರತಿಯೊಂದು ಹಿಂಗೆ ಮಾಡಿ ಅನುಕೂಲ ಮಾಡಿ ಕೊಡ್ಲಿ ಅಂತ ಬೇಡ್ಕೊಂಡಷ್ಟೇ. ಹೊಡ್ಕೊಂಬಂದಿ ಐದು ಮಾಡಿ ಇಟ್ಟು ಕರೆಕ್ಟ್ ಆಗಿ ಅದು ಎಷ್ಟು ಅಂತ ಮಾಡೋದು. ಅದು ಚಂದ ಮಾಡಿ ಹುಡುಕದ್ಲೆ ಇದು ರೊಟ್ಟಿ ಚಂದ ಮಾಡಿ ರೊಟ್ಟಿ ಅಂತ ಈಗ ಇಟ್ಟದ್ದು ಭಾಸ್ಕರಣ್ಣ. ಸ್ವಲ್ಪ ಕಡೆಗೆ ಅನುಕೂಲ ಆಯ್ತು ಮಾಡು. ಈಗ ಕಾಯಿ ಹೊಡುದು ಎಂತಕ್ಕೆ? ಕಾಯಿ ಎಂತ ಮಾಡುದು ಈಗ? ಕೋಳಿ ಹೊಡುದು. ಓ, ಮೂರಲ್ಲಿ 7 ಎಲೆ ಈಗ ಮೂರಲ್ಲಿ ಕೋಳಿ ಇಟ್ಕೊ ಬಾ. ಅವನು ಹಚ್ಚು, ನೀನು ತುಂಬ ನೀರು ಬೇಕಾಗ್ತದೆ ನಮ್ಗೆ. ಅದಲ್ಲ, ಇದು ನಮ್ಗೆ ಬೇಕಾಗ್ತ ಕಡೆಗೆ. ಹಾ, ಅದು ಒಂದೊಂದು ಕೋಳಿ ಜಾಗದಲ್ಲಿ ಒಂದೊಂದು ಕಾಯಿ ಇಡುದ ಈಗ. ಹಾ ಹಾ, ಈಗ ಅಂದ್ರೆ ಈಗ ಎಷ್ಟು ಕೋಳಿ? ಈಗ 5 ಕೋಳಿ. ಈಗ ಬದಿ ಸ್ವಾಮಿ ದೇವರ ಪಂಚೋಲಿ ಪ್ರಮುಖ ಕಾಳಮಾವರ್ತಿ ಮಂತ್ರಿ ಯಾವುದೇ ಒಂದು ಕಾರಣಕ್ಕೆ ನಿಮ್ಗೊಂದು ಹಕ್ಕಿ ಕೊಡುವಂತ ಪ್ರಾರ್ಥನೆ ಅದನ್ನು ಒಳ್ಳೆ ರೀತಿಯಿಂದ ನಡೆಸಿಕೊಡೋದಕ್ಕೆ ಇವತ್ತು ಹಕ್ಕಿಯನ್ನು ರೆಡಿ ಮಾಡ್ಕೊಂಡಿದ್ದು ಅದನ್ನ ಒಳ್ಳೆ ದೇವರಿಗೆ ಶ್ರೇಯಸ್ ಆಗ್ಬೇಕಾಗಿ ಇಲ್ಲಿಗೆ ದೇವರಿಗೆ ಸಲ್ಕೆ ಇಲ್ಲಿಗೆ ಸಲ್ಕೆ ಇದೆಂತಕ್ಕೆ ಎಕ್ಸ್ಟ್ರಾ ಒಂದು? ಅಂದ್ರೆ ಯಾರಂತ ಹರಕೆ ಹೇಳ್ಕೊಂಡತ್ತ ಹಂಗ? ಇಷ್ಟು ವರ್ಷ ಅವ್ರು ನಂಗೆ ಜಕ ಎಂತ ಮಾತ್ರ ನನಗೆ ಗೊತ್ತಿಲ್ಲ. ಕಾಣಿ ನಮ್ಮನೆ ಭಟ್ರು ಎಷ್ಟು ಜೋರ ಇರೋ ಸ್ಟ್ರಿಕ್ಟ್ ಭಟ್ರು. ಕಾಣಿ ಗಾಯ್ಸ್, ಅದು ನನ್ನ ಅಮ್ಮ ಕಳ್ಸಿ ನನಗೆ ಕಡುಬಿಲ್ಲ ಆಯ್ತು ಅಂಬ್ರ. ಅಲ್ಲಿ ಪೂಜೆ ಆಯ್ತು, ಕೋಳಿ ಕಡುಕಂತ ಹೊರಗೋಯ್ರವರೆಲ್ಲ ಸಹ. ನಾನು ಅದೆಲ್ಲ ಬ್ಯಾಡ ಅಂದೇಳಿ ಇಲ್ಲಿ ಬಂದು ಕೂಕೊಂಡಿದ್ದು. ನನ್ನ ಕಾಮ್ ಕಾತಿಲ್ಲ ಅವೆಲ್ಲ. ಈ ಕಾಣಿದ್ ನನ್ನ ಅಮ್ಮ ಇಲ್ಲಿ ಅಡ್ಗೆ ಮನೆಗೆಲ್ಲ ರೆಡಿ ಮಾಡ್ಕೊಂಡು ಎಂತಲೋ ಮಾಡ್ಕೊಂಡು ಕೂಕೊಂಡಿರು. ಅಲ್ಲಿ ಕೇಂತಿತ್ತು ನನಗೆ ಸೌಂಡ್, ನಂಗೆ ಅಲ್ಲಿ ಹಾಕಿ ಅದಕ್ಕೆ ಇಲ್ಲಿ ಕೂಕೊಂಡಿದ್ದೆ. ಸರಿ, ನೆಕ್ಸ್ಟ್ ಇನ್ನೆಂತಲ್ಲ ಅಂತೇಳಿ ಅಪ್ಡೇಟ್ ಮಾಡ್ತೇರಿ. ಅಲ್ಲಿ ಕೋಳಿ ಎಲ್ಲ ಇದಾಯ್ತಲ್ಲ, ಕೋಳಿ ಎಲ್ಲ ಕಡ್ದಾಯ್ತಲ್ಲ. ಈಗ ನೆಕ್ಸ್ಟ್ ಈಗ ಕಾಯಿನೆಲ್ಲ ತೆಗೆದಿನ ಪದಾರ್ಥ ಬಳಸಿದ್ರ. ಹಾ ಹಾ, ಅಡಿಗೆಗೆಲ್ಲ ಇದೇ ಕಾಯಿನ ಹಾಕಿದ್ರು. ಹೇಳಿದೆ ನಾನು ಎಂತ ಮಾಡ್ತಿದ್ದೆ ಹೇಳ?
ಅವಲಕ್ಕಿ ದೇವರಿಗೆ ಕೊಟ್ಟಂತ ಅದೆಂತ ಅದು ಒಂದೊಂದೇ ಮುಷ್ಟಿ ಹಾಕಕ್ಕ ಇಲ್ಲ ದೇವರಿಗೆ ಎಂತ ನೀವು ಆಗ ಒಂದೊಂದೇ ಸತಿ ಹಾ, ಹೌದು ಒಂದೊಂದು ಸಲ ಹಾಕಿ ಜಾಸ್ತಿ ಹಾಕಿ ದೇವರಿಗೆ ಹೆಚ್ಚಿ ನೀವು ಚೀಲ ಕಟ್ಲಿ ಕೊಡುವುದಿಲ್ಲ, ದೇವರಿಗೆ ಕೊಡುವುದೇ ನೀವು ಒಂದು ಮುಷ್ಟಿ ಮಾತ್ರ ಹಾಗೆ. ಅದಕ್ಕಾಗಿ ದೇವರಿಗೆ ಸ್ವಲ್ಪನೇ ಕೊಡುವುದು, ಪ್ರಸಾದವನ್ನು ದೇವರಿಗೆ ಕೊಡುವಂಥದ್ದು. ಆಗ ಇಷ್ಟು ಪ್ರಸಾದ ಮಾಡೋದಿತ್ತು ಒಂದೊಂದು ಕೈ ಎರಡು ಕೈ ಒಂದು ಮುಷ್ಟಿ ಎತ್ತಿ ಇಟ್ಟದಲ್ಲ ಹೌದು ಆಗಲೇ ನಾ ಕೇಳ್ಕಂತ ಎನ್ಸುತ್ತದು. ಹೌದು. ಇದು ದೇವರಿಗೆ ಎಷ್ಟು ಕೊಟ್ಟರು ತಗೊಂಡು ಅವನಿಗೆ ಒಂದು ಕೊಡುವುದೊಂದು ಇಂತಿಷ್ಟು ಹೇಳಿದ್ರೆ ಇದೆ. ಹಾ ಕೋಳಿ ತಗೊಂಡ ಗಡಿ ಮಾಡ್ಕೊಂಡ್ಬಿಟ್ಟ. ಹಾ ಹಾ ಪ್ರಸಾದವನ್ನು ಹಂಚುವ ಸಮಯ ಪ್ರಸಾದ ಹಂಚ್ತಿದ್ರು. ಇದು ಪ್ರಸಾದ ಹಂಚೋದಿದ್ನೀಗ ದೇವರಿಗೆ ತಪ್ಪು ಗಿಪ್ಪು ಎಲ್ಲ ಗೊತ್ತಿರುತ್ತೆ. ಇಲ್ಲಿ ಕಾಣಿ ಕೊಡ ಪ್ರಸಾದ ಕೊಡು ಬರ್ತಿದ್ರು ಕಾಣಿ. ಮಗ ಒಂದು ಇದ್ರಲ್ಲಿ ಹಾಕೊಂಡು ಅಲ್ಲ ಅಮ್ಮನವರಿಗೆಲ್ಲ ಕೊಡು. ಕೊಡು. ನೀ ಎಲ್ಲಿ ತನಕ? ನಿಮ್ಗೆ ರೊಟ್ಟಿ ಬೇಕಾ? ಏನ್ರಿ? ನೀವು ಒಂದು ದೋಸೆ 2 ದೋಸೆ ಎಲ್ಲ ಹಿಡ್ಕೊ ಮಗ ಅನ್ಕೊಂಡು. ಮನೆಗೆ ಪೂಜೆ ಎಲ್ಲ ಮುಗೀತಿ, ಈಗ ಅಡಿಗೆ ಕೆಲಸ ಶುರು ಮಾಡ್ತಿದ್ರು. ನಾನು ಅದಕ್ಕೆ ಮೆಲ್ಲ ಅಲ್ಲಿಂದ ಜಾರ್ಕಂಡೆ, ನಂಗೆ ಎಂತಾರು ಕೆಲಸ ಹೇಳ್ತಾರೆ ಯಾರಿಗೆ ಬೇಕೆತ್ತೆ. ಸೊ ನಮಗೆ ಬೋರ್ ಆತಿತ್ತ, ಈಗ ಎಲ್ಲರೂ ಅಡುಗೆ ಮಾಡ್ತಾ ಇದ್ರು. ನಮ್ಗೆ ಅಲ್ಲೆಂಥ ಕೆಲಸ ಇಲ್ಲ, ಹೆಂಗಸರೆಲ್ಲರೂ ಅಡುಗೆ ಮಾಡ್ತಿದ್ರು. ನಾವು ಅದಕ್ಕೆ ಮಕ್ಕಳೆಲ್ಲ ಒಡೈಕೊಂಡು ಅಂಗಡಿ ಹೋಯ್ತದ್ದು ಈಗ ತಿಂಬ ಅಂತ ಹೇಳ್ಕೊಂಡು. ಎಂಥ ಕೆಲಸ ನಮ್ದಿದೆ ಕೆಲಸ. ಮಕ್ಕಳೆಲ್ಲ ಅಲ್ಲಿ ಮುಂದೆ ಹಾರ, ನಾನು ಇಲ್ಲಿ ವೀಡಿಯೋ ಮಾಡ್ಕೊಂತ ಹಿಂದೆ ಬರ್ತಿದ್ದೆ, ಕಡೆ ತೋರಿಸ್ತಕ್ಕ ಎಲ್ಲರೂ. ಯಸ್ ಅಂಗಡಿ ಹೋಗಿ ಎಂತೆಲ್ಲ ತಿಂಡಿ ತಕ್ಕಂತಂದೇಳಿ ತೋರಿಸ್ತೆ ರಾಣಿ. ನಾವು ಒಳ್ಳೆ ಮಳೆ ಇಳಿ ಬತ್ತೇನಂದ್ರೆ ಫುಲ್ಲು ಒಂಥರ ಮೋಡ ಆಯ್ತಾ, ಹಾಗೆ ಮಳೆ ಬತ್ತೇನೋ ಅಂತ ಹೇಳ್ಕೊಂಡು ಕೊಡಿ ಗಿಡಿ ಎಲ್ಲ ಹಿಡ್ಕ ಬೈತು. ಕಂಡ್ರೆ ಬಿಸಿಲು ಹೊಡಿತ್ತು. ಈಗ ತಗೋ ತಿಂಡಿ ಬನ್ನಿ ಗಾಯ್ಸ್, ನಾವೀಗ ತಿಂಡಿ ತಿಂಬುಕಂತ ಹೇಳಿ ಎಲ್ಲ ತಕೊಂಡಿತ್ತು. ರಸ್ತೆ ಉದ್ದಕ್ಕೂ ತಿಂತ ಹೋಗ್ಬೋದು. ಈಗ ಹತ್ರ 1 ಕಿಲೋಮೀಟರ್ ನಡಿಕೀಗ ಆ ಗ್ಯಾಪಲ್ಲಿ ತಿಂತ ಹೋಗ್ತು. ನಮ್ಮೊಟ್ಟಿಗೆ ಒಬ್ರು ಪಾರ್ಟ್ನರ್ಸ್ ಆಯ್ತು ಇಲ್ಲಿ ಕಾಣಿ. ಅಚ್ಚು ಬಚ್ಚು ಗಾಯ್ಸ್, ತಿಂಡಿ ಪ್ಯಾಕೆಟ್ ಎಲ್ಲ ಓಪನ್ ಮಾಡ್ಕೊಂಡು ಎಲ್ಲ ತಿಂದೆ. ಇವನ ಹತ್ರ ಸೈಕಲಿಂದ ಕೆಳಗೆ ಇಡಿ ಅಂದರೆ ಇಡುವುದಿಲ್ಲ. ನಮ್ಮೊಟ್ಟಿಗೆ ಪಾರ್ಟ್ನರ್ ಆಯ್ತಾ ಕಣಿ. ಯಸ್, ಇದು ನಮ್ಗಿಂತ ದೊಡ್ಡರ ಅನ್ಸುತ್ತ. ಪ್ಲಾಸ್ಟಿಕ್ ಅಲ್ಲೆಲ್ಲ ಬಿಸಾಕೋಗ, ಹೆಕ್ಕಿ ಹೆಕ್ಕಿ ಹೆಕ್ಕಿ. ಖಾಲಿ ಆಯ್ತು. ಸೊ ಈಗ ನಾವೆಲ್ಲ ಡಸ್ಟ್ಬಿನ್ ಇಲ್ಲ ಅಲ್ಲ, ಇಲ್ಲ ಹಾಕು. ನಮ್ದು ಕೊಡಿ ಒಳ ತುಂಬ್ತಾ ಇತ್ತು ನಾವು. ಇವರು ನಮ್ಮ ನಾವೆಲ್ಲ ಸ್ವಚ್ಛ ಭಾರತ್ ಅಭಿಯಾನದ ಒಂದು ನಂಬಿ ಪಾಲಿಸುತ್ತಿದ್ದೇವೆ. ಹೇಗಣಿ, ನಮ್ದು ಗ್ಯಾಂಗ್ ಅಂತ ಹೇಳುದು ಇದೇ ಗ್ಯಾಂಗ್. ಜ್ಯೂಸ್ ಇಟ್ಕೊಂಡಿದ್ದಾರೆ. ಯೂಟ್ಯೂಬಿಗೆ ಹಾಕ್ತಲ್ಲ ಹಾಕಲೆ ಒಂದು 2-3 ತಿಂಗಳು ಹಾಕಲೆ ಅಲ್ಲ ಎಷ್ಟು ಲೈಕ್ ಬಂದಿತ್ತು. ಸೊ ಗೈಸ್, ಲೈಕ್ ಮಾಡೋದು ಮರಿಬೇಡಿ ಆಯ್ತಾ. ಲೈಕ್ಸ್ ಎಷ್ಟು ಅಂತ ಹೇಳಿ ಕೇಳಿದೆ, ನನ್ನ ಮರ್ಯಾದೆ ಉಳಿಸೋಗೋಸ್ಕರ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ. 1K ಲೈಕ್ಸ್ ಅಂತೆ, ಅಟ್ಲೀಸ್ಟ್ 500 ಲೈಕ್ಸ್ ಅವರು ಬರಲಿ ಕಣಿ. ಇಷ್ಟು ಲೈಕ್ ಇತ್ತು ಗೊತ್ತಾ ಒಬ್ಬ ದಂದ್ರ ಒಬ್ಬೋ ದೇವ್ರೆ ಕಣಿ. ಎಷ್ಟು ಚಂದ ಇತ್ತು ಈ ನೇಚರ್ನ. ಈ ನೇಚರ್ ನಮ್ಗೆ ಎಲ್ಲರೂ ಸಿಕ್ಕುದಿಲ್ಲ ಹಳ್ಳಿ ಬದಿ. ಅಷ್ಟು ಚಂದ ಇತ್ತು ಈ ನೇಚರ್. ಇವಾಗ ಗಾಣಿ ಸೈಕಲ್ ತಕ ಬೈ ನಡ್ಕೊಂಡು ಬರ್ತಿತ್ತು. ಎಂತ ಹೇಳ್ತೀರಿ ಗಾಯ್ಸ್, ಎಂತ ಹೇಳ್ತೀರಿ? ಇಂಥವ್ರಿಗೆಲ್ಲ ಮೆಟ್ಟಲ್ಲಿ ಹೊಡಿಬೇಕು.
ಸಣ್ಣವನಂತ ಎಣಿಸಿ ಎಂತ ಎಂತ ಅನ್ಕೊಳ್ಬೇಡಿ, ಇವ್ನು ಸಣ್ಣವನಲ್ಲ, ಭಯಂಕರ ದೊಡ್ಡನು, ಭಯಂಕರ ಜೋರಿದ್ದ, ಪಾಪ ಅಲ್ಲ ಜೋರಿದ್ದ. ಎಸ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಬೆಸ್ಟ್ ಎಕ್ಸಾಂಪಲ್. ಹಾ ಕರೆಕ್ಟ್. ಸರಿ, ನಾವೀಗ ಇನ್ನೊಂದು ಸ್ಪಾಟಿಗೆ ಹೋಗ್ತಿತ್ತು. ಅಲ್ಲಿ ಎಂತದ್ದು ಅದು ಏ ಮನೋಜ, ಎಂತದ್ದು ಎಲ್ಲ ಹೊತ್ತು ನಾವೀಗ ಶಾನ್ ಕಟ್ ಎಂತದ್ದು? ಶಾನ್ ಕಟ್ಟಾಗ ಒಂದು ದೊಡ್ಡ ಕ್ಯಾರಿ ಇತ್ತಂಬ್ರ ಅಲ್ಲಿಗೆ. ಅಲ್ಲಿ ಅಂತದ್ದು ಒಟ್ಟಾರೆ ಕ್ಯಾರಿ ಇತ್ತಂಬ್ರ, ಲೈಕ್ ಇತ್ತಂಬ್ರ ಪ್ಲೇಸ್ ಕಾಂಬಕ್ಕೆ. ಅದಕ್ಕೆ ನಾವೀಗ ನಮ್ಮ ಪಯಣ ಶಾನ್ ಕಟ್ನ ಕ್ಯಾರಿಗೆ, ಅಲ್ಲಿಗೆ ಹೋಗಿ ನಿಮಗೆ ಪ್ಲೇಸ್ ಹ್ಯಾಂಗಿತ್ತು ಅಂತೇಳಿ ತೋರಿಸ್ತೆ. ಅಕ್ಕ ಬನ್ನಿ ಹಾಪ. ಮನೆ ಹೋಗ್ದೆ ಅಂತಕ್ಕೆ ಹಿಂಗ ಅದಕ್ಕೆ ಅಂತಿತ್ತು. ಫೋನ್ ಮಾಡಿ ಆಯ್ತಲ್ಲ. ಹಾ, ನೀವು ಕುಡಿತ್ರ್ಯಾ? ನೀವು ಕುಡ್ದಾರ ತರ್ಸ್ತ್ರ ಅಲ್ಲಿ ತರ್ಸ್ತ್ರ ಪ್ರತಿ ಸತಿ ಇರ್ತೀರ್. ನಾ ಕಣ್ಣಿನಾರ ಇರುತ್ತಲ್ದ ನನಗಿಂತ ಭಯಂಕರ ಅವ, ಫುಲ್ ಹಿಂಗೆಲ್ಲ ಮಾಡ್ತಿದ್ದ. ತಿಂದದ್ದೆಲ್ಲ ಹಲ್ಲಿ ಗಂಟೆ ಹೆಂಗ್ ಮಾಡ್ತಿದ್ದೆ ಆಗಲಿಲ್ಲ ಇತ್ತಿಲ್ಲಲ್ಲ. ಫುಲ್ ವಾವ್, ಜಸ್ಟ್ ಲುಕಿಂಗ್ ಲೈಕ್ ವಾವ್. ಕಾರಲ್ಲಿ ಹಿಡ್ಕೊ ಹೋಗ್ತಿದ್ ಪರಿಸರಕ್ಕೆ. ಎಂತ ಇದು? ಕಿಂಡರ್ ಜಾಯ್ ಅಲ್ಲ, ಕಿಂಡರ್ ಜಾಯ್ ಅಲ್ಲ, ಬೇರೆ ಯಾವ್ದು ಇದು. ಕಿಂಡರ್ ಜಾಯ್ ನಂಗೆ ಟೇಸ್ಟ್ ಗೊತ್ತಿಲ್ಲ. ಇಂದ ಬಂದಿತ್ತು ಇಲ್ಲಿ ತನಕ, ಮನೆಯವರಿಗೆ ಗೊತ್ತಿಲ್ಲದೆ ಮೆಲ್ಲ ನಾವು ಆಚಿ ಹಳಿ ಬದಿ ಹಾಪಕ್ಕೆ ಪ್ಲಾನ್ ಆಗ್ತಾ ಇತ್ತು. ತಿಂತಿದ್ದ ಕಾಣಿ ಕಿಂಡರ್ ಜಾಯ್. ನಾನೊಂದು ಪೀಸ್ ತಿಂದೆ. ಹಾಪ ಬನ್ನಿಯ, ಕಾಡ್ಕೋಣ ಇತ್ತಂಬ್ರ, ಕಾಡ್ಕೋಣೆಲ್ಲ ಸಿಕ್ಕರು ಒಂದು ಸೆಲ್ಫಿ ತಗೋಬಪ್ಪ ಅದ್ರ ಕೆಲ್. ಹೋಲ್ ಕಣಿ, ಹೋಲ್ ಒಂದು ಕಾಡ್ಕೋಣ. ಇಲ್ಲೇ ಇಲ್ಲಿ 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 ನೀನ್ ಅಲ್ದ ಅಲ್ಲ ಅಲ್ಲ ಅಲ್ಲೊಂದು ತೋರ್ತಿತ್ತು. ಅದು ಕಣಿ ಕಾಡ್ಕೋಣ, ಅಲ್ಲೆಲ್ಲ ಅವು ಕಾಡ್ಕೊಂಡು ಮುಟ್ಟಕ್ಕೆ ಹೋತಿದ್ದ. ಕಾಣಿ ಕಾಣಿ ಅದ ಗಂಟಿ ಪಾಪ ಏ ಚಾಕ್ಲೇಟ್ ಬಾಲ್ ಇತ್ತು, ಚಾಕ್ಲೇಟ್ ತಿಂತೀಗ. ಚಾಕ್ಲೇಟ್ ದೇಶ ಕೊಟ್ಟಿದ್ದಾರೆ ಅವರಿಗೆ. ಹೆಂಗ ಎಷ್ಟು ಧನ್ಯವಾದ ಹೇಳ್ಬೇಕಂತ ಗೊತ್ತಾಗಲ್ಲ, ಅಷ್ಟು ಧನ್ಯವಾದ. ಮಾತು ಬಂದ್ರೆ ಚಾಕ್ಲೇಟ್ ನೇಚರ್ ಅಷ್ಟು ಚಂದ ಇತ್ತು ಕಾಣಿ. ಹೀಗೆ ಲಾಂಗ್ ಒಂದು ಸಿಗುತ್ತೆ, ಅಲ್ಲೇ ಬಾಕ್ಸ್ ಸಿಗುತ್ತೆ. ಮೊದಲು ಎಂತ ಸೌಂಡ್ ಆಗ್ತಿತ್ತು. ಕರ್ಕೊಂಡ ಬಂತೇನೋ. ಸೆಲ್ಫಿ ಹಾಕಪ್ಪ, ಸೆಲ್ಫಿ. ತರ ಜಿಂಕೆ ನಮ್ಗೆ ಆಗ ಒಬ್ರು ಪಾರ್ಟ್ನರ್ ಸಿಕ್ಕಿರು, ಈಗ ಇನ್ನೊಬ್ರು ಪಾರ್ಟ್ನರ್. ಅಚ್ಚು ಅಂತ ಬೇಕು ನಿಂಗೆ, ಅಂತ ಬೇಕು, ಅಂತ ಬೇಕು. ಯಾವುದು? ಇದಂತಿದ ಆಳ ಇತ್ತಾ? ಹೌದಾ? ಮಳೆಗಾಲದಾಗ ನೀರು ಇಲ್ಲ, ಬೇಸಿಗೆ ತೋರುದಿಲ್ಲ ಅಲ್ಲ ಇದ್ರಾಗ. ಈಗ ಕಾಂಬ ಇಲ್ಲೊಂದು ಹೊಳಿ ತೋರ್ತಿತ್ತಲ್ಲ ಗೈಸ್, ಇದ್ರಾಗೆ ಹೊಳಿ ಅಲ್ಲ ಮದ್ಗ, ಕ್ಯಾರಿ ಮದ್ಗ ಅಂದೋಡು. ಮದ್ಗ ಅಂಬ್ರು. ಮದ್ಗ ಅಂದ್ರೆ ಎಂತ? ಮದ್ಗಂದ್ ಕ್ಯಾರಿ, ಕ್ಯಾರಿ ಹಾ, ಇದೆಂತ ಮದ್ಗ ಕ್ಯಾರಿ. ಕ್ಯಾರಿ ಅಂತ ಹೇಳಿ ಕುಂದಾಪುರ ಭಾಷೆ. ಅದೇ ಈ ಕಾಣಿ, ಇದೊಂದು ಕ್ಯಾರಿ ಅಕ್ಕ. ಇದ್ರಾಗೆ ವೈಶಾಖದಾಗೂ ನೀರಿರುತ್ತಂಬ್ರು. ಇದು ಡೇಂಜರಸ್ ಸ್ಪಾಟ್ ಇಟ್ ಸೀಮ್ಸ್. ಇದು ಎಂತ ಆಳ ಇತ್ತಾ? ಮುಗಿತ್ತ ಎಂತ ಕಾಲು? ಕಾಲೆಲ್ಲ ನೀನೇ ಮುಗಿದ.
ಅಲ್ಲ ಹಂಗಲ್ಲ ಹುಗು ಪ್ಲೇಸ್ ಅದು ಅಂದ್ರೆ ಮಣ್ಣು ಇರುತ್ತೆ ಅವ್ರು ಹುಗಿತ್ತಲ್ಲ ಹಂಗಿಂದ ಈ ಕಣಿದ್ರ ಬ್ಯಾಕ್ ಹಿಸ್ಟ್ರಿ ಎಲ್ಲ ಇವ್ರಿಬ್ರು ಹೇಳ್ತಾ ಇದ್ರು. ಇವರೊಬ್ರು ಧನುಷ ಅಂತ ಹೇಳ್ಕೊಂಡು ಇವರು ಮತ್ತೆ ಮನೋಜ ಇವರಿಬ್ರು ಇದ್ರು ಹಿಸ್ಟ್ರಿ ಹೇಳ್ತಿದ್ದದ್ದು ಇಷ್ಟು ತನಕ. ಇಲ್ಲೊಬ್ರು ನನ್ನನ್ನೇ ಎಂತ ವಿಡಿಯೋ ತೆಗಿತಿದ್ರು. He's capturing me, guys. Look at his face. He's Anusha. ಗಂಟೆ ಎಷ್ಟು ಗೊತ್ತ ಈಗ 5:20 ನಾವು ಮನೆ ಹೋಗೋ ಪ್ಲಾನ್ ಆಗಿಲ್ಲ ಈಗ. ನಮ್ಗಿನ್ನು ಕಾಡ್ಕೋಣ ಸಿಕ್ಕಲ್ಲ ಕಾಡ್ಕೋಣ ಸಿಕ್ಕೋ ತನಕ ನಾವು ಬೀಳು ಲೆಕ್ಕದಾಗಿಲ್ಲ. ಸಿಕ್ಕಿ ಅದ್ರ ಕೆಲಸ ಸೆಲ್ಫಿ ತಕೊಂಡೇ ಮನೆ ಹೋಗೋ ಪ್ಲಾನ್ ಆಗಿತ್ತು. ಈಗ ಅಲ್ಲೆಲ್ಲೋ ಎಂತದು ಮೂರು ರಸ್ತೆ ಕೂಡುದಾ ಎಂತದು ಸರ್ಕಲ್ ಅಲ್ಲೇ ಕೂಕಂಬ್ಕೊಂಡು ಜಾಗಿತ್ತಂಬ್ರ ಅಲ್ಲೆಲ್ಲಿಗೋ ಹೋತಿತ್ತು ನಾವೀಗ ಕಾಂಬ ಅಂತ ಹೇಳ್ಕೊಂಡು. ಎಲ್ಲಾರು ಮನೆಗೆ ವಿಷಯ ಗೊತ್ತಾರೆ, ಯಾವ ರೀತಿ ಉಗ್ಸ್ಕೊಂಡತ್ ನಮ್ಗೆ ಗೊತ್ತಿಲ್ಲ. ಎಲ್ಲ ಚಂಚನ್ ಮಕ್ಕಳು, ಚಂಚನ್ ಮಕ್ಕಳಲ್ಲ ಇವು ಮಕ್ಕಳು ಇವರೆಲ್ಲ ಯಾರು ನನ್ಕಿಂತ ಸಣ್ಣರಲ್ಲ, ಅದಕ್ಕೆ ಉಗ್ಸ್ಕೊಂಬುದು ನಾನು ಮತ್ತೆ ಸಂದೀಪ್ ಅಣ್ಣ. ಬನ್ನಿ ಅಲ್ಲ, ನೀವು ಎಲ್ಲ ಕಂಡ್ರು ಇಷ್ಟು ಸುಂದರವಾದ ರಸ್ತೆ ಎಲ್ಲಾರು ಸಿಕ್ಕುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಗೈಸ್ ನಮ್ಮ ಫ್ರೆಂಡ್ ಇನ್ನು ನಮ್ಮ ಜೊತೆ ಬರ್ತಿದ್ರು. ಕುಚ್ಚು 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 ಹಾಯ್ ಅಂತ ಬೇಕು ನಿಂಗೆ ಇಲ್ಕೊಂಡು ನಾ ವಿಡಿಯೋ ಮಾಡ್ತಿದ್ದೆ ನಿಂದು. ಅಲ್ಲೋ ಅಯ್ಯಮ್ಮ ಆಡ್ಕೊಂಡದು ಎದುರು ಕಾಣಿಸ್ತು ಗಾಯ್ಸ್. ಇಲ್ಲೇ ಇದ್ದಾಳೆ ಕಾಣಿ. ಅವಳು ಯಾರಂತ ಹೇಳಿ ನಂಗೆ ಗೊತ್ತಿಲ್ಲ. ಈಗ ರಸ್ತೆ ಮಧ್ಯದಲ್ಲಿ ಫ್ರೆಂಡ್ ಆದ್ದು. ಆಗಳೊಬ್ರು ಸಿಕ್ಕಿದಾವಲ್ಲ ಅವಳು ಸಹ ಹಾಗೆ ನಂಗೆ ರಸ್ತೆ ಮಧ್ಯದಲ್ಲಿ ಫ್ರೆಂಡ್ ಆದ್ದು. ಆ್ಯಂಡ್ ಅವಳಿಗೆ ಅವಳದು ಟ್ರಯೋ ಗ್ಯಾಂಗ್ ಸಿಕ್ತು, ಸೊ ಹೋದಾಳು. ಈಗ ಇವಳು ಸಿಕ್ದಾಳು. ದಿಸ್ ಗರ್ಲ್ ಗಾಣಿ ಗಾಯ್ಸ್. ಬ್ಲಾಕ್ ಮಾಡ್ತಾ ಇತ್ತದ್ದು. ಬ್ಲಾಕ್ ಕೀರ್ತಿ ದೊಡ್ಡದು ಅಲ್ಗಾಣಿ. ಈ ಕಾಣಿ ಮಳಿ ಬಪ್ಪ ಹಂಗ ಆತಿ ಇತ್ತು. ಈಗ ಟೈಮ್ 5 ಗಂಟೆ ನಾವು ಅಲ್ಲಿಂದ ಹೊರಟದ್ದು ಹೇಳಿನಲ್ಲ ಟೈಮ್. ಈಗ 5:40 ಆಯ್ತು. 5:40. ಇನ್ನು ನಾವೀಗ ಧೈರ್ಯ ಮಾಡಿ ಮುಂದುವರೆ. ಕೊಡಿ ಇಪ್ಪದು ಒಂದೇ ಕೊಡಿ. ಸೊ ಎಲ್ಲ ಸಿಕ್ಕಿ ಬೀಳುತ್ತೆ. ನಾವೀಗ ಎಷ್ಟು ಜನ ಇತ್ತು ಗೊತ್ತಾ? 1 2 3 ಅಲ್ಲಿಬ್ರಿದ್ರು 4 5 ಜನ ಇತ್ತು. ಪೂರ ಜನ ಸಿಕ್ಕ ಬೀಳತ್ತು. ಎಂತ ಅಂತ ಮಾಡುದು, ಎಲ್ಲೊಂದು ಓಡುದು. 3/4 ಗಂಟೆ ನಡ್ಕ ಬಂತು ನಾವಿಲ್ಲೀಗ. ಅದಕ್ಕೆ ರಿಸ್ಕ್ ಬೇಡ ಅಂತ ಹೇಳ್ಕೊಂಡು ರಿಟರ್ನ್ ಹೋಗ್ತಾ ಇತ್ತು. ಫುಲ್ಲು ಮಳೆ ಬಪ್ಪಂಗಾಯ್ತು. ನಾವೀಗ ಇದೇ ಧೈರ್ಯದಲ್ಲೆಲ್ಲರೂ ಮುಂದೆ ಹೊರೆ. ರಿಸ್ಕ್ ನಮಗೆ. ಈಗ ಟೈಮ್ 6:20 ಆ್ಯಂಡ್ ನಾವು ಇನ್ಸ ಮನೆಗೆ ರೀಚ್ ಆಗಿಲ್ಲ. ಇನ್ನೂ ತಿರುಗ್ತಾ ಇತ್ತು. ಇದೀಗ ಒಂದು ದಟ್ಟವಾದ ಕಾಡಿನ ಒಳ ನೋಡಿ ನೋಡಿ ಎಷ್ಟು ಲೈಗಿತ್ತು. ಇವರಿಬ್ರು ಮಕ್ಕಳು ಮುಂದೆ ಹೋಗ್ತಿದ್ರು. ನಾವು 3 ಜನ ಇಲ್ಲಿ ಬರ್ತಿತ್ತು. ನಮಗೆ ಒಟ್ಟಾರೆ ಎಕ್ಸ್ಪ್ಲೋರ್ ಮಾಡ್ಕಂದೇಳಿ ಎಂತ ಎಕ್ಸ್ಪ್ಲೋರ್ ಮಾಡ್ತೇನೆ ನಮಗಂತೂ ಗೊತ್ತಿಲ್ಲ. ಒಟ್ರಾಶಿ ರಸ್ತೆ ಮೇಲೆ ಅಲಿತಿತ್ತು. ಈಗ ಮನೆಯವರು ಸುಮಾರು ಸತಿ ಕಾಲ್ ಮಾಡಿ ಆಯಿತು, ಎಲ್ಲಿದ್ರಿ, ಇನ್ನು ಎಂತ ಮಾಡ್ತಿದ್ರಿ ನೀವು? ನಾವೆಲ್ಲ ಹೇಳೋದಂತ ಇಲ್ಲ ಒಂದು ಶಾಲೆ ಬತ್ತಕ್ಕ ಮನೆ ಹತ್ರ, ಅಲ್ಲೂ ನಾವು ಅಲ್ಲೇ ನಿಂತ್ಕೊಂಡು ಆಟ ಆಡ್ತಿತ್ತು ಅಂತ ಹೇಳಿತ್ತು ಅಕ್ಕ. ಆದ್ರೆ ನಾವು ಅಲ್ಲೆಲ್ಲ ಫುಲ್ ಸುತ್ತಾಡಿ ಒಂದು 2-3 ಕಿಲೋಮೀಟ್ರ್ ಮುಂದೆ ಹೋಯ್ತು. ಅಲ್ಲೆಲ್ಲ ತಿರುಗಿ ಈಗ ಇಲ್ಲಿ ಬಂದ್ಕೊಂಡು ಮತ್ತೆ ಇಲ್ಲಿಂದ ಎಲ್ಲ ಒಳಗೆ ಹೋಗ್ತಿತ್ತು. ಈಗ ಸರಿ ಕಾಮ ಬನ್ನಿ, ಇಲ್ಲಂತಾರು ಒಳ್ಳೆ ಪ್ಲೇಸ್ ಇದ್ರೆ ನಿಮ್ಗೆ ತೋರಿಸ್ತೆ ಅಕ್ಕ. ನೀವು ಸಹ ಹಿಂಗೆ ಸ್ವಲ್ಪ ತಿರುಗಿ ಎಲ್ಲರೂ ಒಟ್ಟಾದಲ್ಲ ಮನೆಗೆ ಕೂತ್ಕೊಂಡು ಫೋನ್ ಕಾಮ್ದು ಲೂಡೋ ಆಡೋದು ಬಿಟ್ಕೊಂಡು ಹಿಂಗೆ ಹೆರ್ಗ್ ಬಂದು ಒಂಚೂರು ತಿರುಗುದು ಮಾಡಿ, ಆಗ ಒಂಚೂರು ಗಮ್ಮದಾತ್ತು ಅಕ್ಕ. ಕಾಣಿ ನಾವು ಬಂದದ್ದು ಇಷ್ಟೇ ಜನ, ಮತ್ತೆಲ್ಲ ಮಕ್ಕಳು ಮನೆಯಂಗಿದ್ರು. ಇನ್ನು ಅವರೆಲ್ಲ ಅಲ್ಲಿ ಜಕ್ನಿಗೆ ಹೆಲ್ಪ್ ಮಾಡ್ತಾಯಿದ್ರು. ನಾವಿಲ್ಲಿ ತಿರುಗುದು ಬಂತು. ನಾವು ಬಂತು ಗಾಣಿ ಗಾಯ್ಸ್. ಸುಮಾರು ಒಳ ಬೈಂತು ಹಾಡಿ ಒಳಗೆಲ್ಲ. ಈ ಗಾಣಿ ಹಾಡಿ ಇಲ್ಲೊಂದು ದೇವಸ್ಥಾನ ಇತ್ತು ನನಗೆ ಚಣಕಿಪದ್ದಿ ಬಂದಲ್ಲಿ ನೆನ್ಪಾಕ. ಅದಕ್ಕೆ ಈ ದೇವಸ್ಥಾನಕ್ಕೆ ಹೋಗಪ್ಪ ಅಂದಿ ನಾನು ಮಕ್ಕಳ ಕೇಳು. ಹಾಂ ಹಂಗೆ ನಾವು
ಈಗ ಇಲ್ಲೊಂದು ದೇವಸ್ಥಾನ ಹೊಯ್ಕೊಂಡು ಅದೊಂಚೂರು ಕಣ್ಕಂಡು ನೆಕ್ಸ್ಟ್ ಮನೆ ಬದಿ ಹಾಪುದೀನಿ ಸೀದಾ. ತಡೀನಿ ತೋರಿಸ್ತೆ. ಓ ದೇವ್ರೆ, ದಾರಿ ಯಾವ ನನ್ನ ಮನೆ ಇತ್ತು ಗೊತ್ತಿತ್ತಾ? ಕಾಲಡಿ ಎಂತ ಸಿಕ್ಕತಿ ಎಂತ ಇಲ್ಲ ಅಂದ್ರೆ ಗೊತ್ತಿಲ್ಲ. ತಡೆ ನಿಂಗೆ ಹೇಳ್ತೆ, ತಡೀನಿ ಗಾಯ್ಸ್. ಇದು ಎಂತದ ಕಾಲಡಿ ಎಂತ ತೋರುದಿಲ್ಲ, ಎಂತ ಇತ್ತು ಎಂತಿಲ್ಲ ಅಂದೇಳಿ. ಏ ದೇವ್ರೆ, ಅಲ್ಲ ಕಾಲಡಿ ಅಂತ ಎಂತ ದೊಡ್ಡ ಹಾವ ಇದ್ರೆ ತೋರುದಿಲ್ಲ, ಹಾಂಗಿತ್ತು. ಇಲ್ಲಿ ಕಾಣಿ ಇದ್ರೆ ಎಂತಾರು ತೋರುತ್ತಾ? ಹಾಂಗಿತ್ತು ರಸ್ತೆ. ಅಮ್ಮಯ್ಯ, ಫೈನಲಿ ನಾವು ರೀಚ್ ಆಯ್ತು ದೇವಸ್ಥಾನಕ್ಕೆ. ರಾಣಿ ದೇವಸ್ಥಾನ, ಇದು ನಂದಿಕೇಶ್ವರ ದೇವಸ್ಥಾನ ಆಯ್ತು. ಓಲೊಂದನ ನಂದಿಕೇಶ್ವರ ದೇವಸ್ಥಾನದ ಎದುರಿಗೆ ಕೂಕೊಂಡಿತ್ತು ಕಣಿ. ವಾವ್, ಅದು ಒಳ ಹೊಯ್ಲಕ್ಕ ಹೋಯಪ್ಪ. ಹಂಗಾರೆ ಚಪ್ಪಲ್ ಇಲ್ಲೇ ಇಡ್ತೆ. ಹಾಂ ಇಲ್ಲ ಅಲ್ಲೆಲ್ಲ ಹೋಗ್ತಿಲ್ಲ. ದೇವಸ್ಥಾನಕ್ಕೆ ಹೋಗಿ ಒಂದು ಕೈ ಮುಕ್ಕೊಂಡು ಬಂದೆ. ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೆ ಗಾಯ್ಸ್. ನಾನು ತೋರಿಸ್ತೆ, ಇದು ದೇವಸ್ಥಾನ. ಓಕೆ ಜೈ ನಂದಿಕೇಶ್ವರ. ನಾ ಒಳಗೆ ಹೋಗ್ತಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬಂತು. ಇವಾಗ ಗೇಟ್ ಹಾಕ್ತು. ಇಲ್ಲಿಂದ ಎಂಥದ್ದು ಇನ್ನೊಂದು ರಸ್ತೆ ಇತ್ತು, ರಸ್ತೆ ಮೇನ್ ರೋಡಿಗೆ ಹಾಪ್ಕೆ ಕಾಂಬ. ಆ ರಸ್ತೆ ಮೇಲೆ ಹಾಪ್ಕಾಗ್ತಾನೆ ಕಾಂಬ. ಇಲ್ಲ ಅದು ಬೇರೆ ರಸ್ತೆ ಅಂದ್ರಲ್ಲ, ಹಂಗೆ ಇದು ಇವ ನಮ್ಮ ಕಣ್ಕ ಓಡ್ತಿದ್ದ. ಇವಳು ಚಂದ ಇದ್ದಾಳು ಕಾಂಬಕ್ಕೆ ಕಣಿ, ಮೇಯ್ತಿದ್ದಾಳು. ಬೇಡ ಪಾಪ ಮನಿಕೋ. ಯಾರು ನಂಗೆ ಗೊತ್ತಿಲ್ಲ ಅವರೆಲ್ಲ ಯಾರಾದ್ರೆ. ಯಸ್ ಗಾಯ್ಸ್, ಫೈನಲಿ our day went beautiful. So ಮಾರೆ ಎಲ್ಲೋಗ್ದ? ಎಂತ ಪ್ಲೇಸ್ ಇತ್ತು? ಅಲ್ಲ ಇದು ಎಲ್ಲಿ ಹೋಗ್ತಿದ್ದು ಈಗ? ಮೇನ್ ರೋಡ್ ಅಲ್ದ? ಶಾಲೆ ಹತ್ರ ಅಂಜಯ್. ಈ ಮಕ್ಕಳು ನಂಬುಗಡಿ ಏರಲ್ಲಿ ಕರ್ಕೊಂಡು ಹೋತ್ರ ಕಡಿಕೆ ಸೀದಾ ಇನ್ನೊಂದು ಟ್ರಿಪ್ ಮತ್ತೆ ಸುತ್ತಾಕ್ಸಿ ಕರ್ಕೊಂಡು ಹೋಗ್ಕಂತ ಹೇಳಿ ಕರ್ಕೊಂಡವ್ರೆ. ಸುಮಾರು ಮುಂದೆ ಬಂತು ಗೈಸ್. ಅವತ್ತು ಸಮಾತಿರೋದು ಒಳ್ಳೆ ನಿದ್ರಿ ಬತ್ತು ಮಾತ್ರ. ನೀವು ಇನ್ನೂ ನಂದು ಬ್ಲಾಗ್ ನೋಡ್ತಾ ಇದ್ದೀರಿ ಅಂತ ನಾನು ಅನ್ಕಂತೆ. ಇನ್ನು ಮೇಲೆ ಅಪ್ಲೋಡೇ ಮಾಡ್ಲಿ. ಡಿಪ್ರೆಷನ್ಗೆ ಹೋಯ್ದ. ಹಿಂಗೆ ಡಿಪ್ರೆಷನ್ ಅಲ್ಲ, ಈಗ ಮನೆ ಹೋಯ್ತಲ್ಲ ಅಲ್ಲಿ ಮತ್ತೆ ಬೋರ್ ಆಗ್ತದೆ. ಇಲ್ಲಿ ಆಯ್ಕಂಬ ಹಂಗಾರೆ ಇಲ್ಲ ಹುಲಿಗೆ ಇಲ್ಲಿ ಎಲ್ಲ ಬತ್ತಲ್ಲ ರಾತ್ರಿ ಗಟ್ಟೆ. ಒಂದೊಂದು ಸೆಲ್ಫಿ ತಕೊಂಬ ಎಲ್ಲರೂ. ಹೌದು ಲೈಕ್ ಅದು ನಂಗೆ ಅದು ಇಷ್ಟ. ಅದು ನಾವು 4 ಜನ ಇವಳು ಒಂದು ಬಿಟ್ಟಿಗೆ ಹೋಗ ಕಡೆ ಕಾಡು ಮನುಷ್ಯ. ಅದೇ ಬಂತು ಗಾಯ್ಸ್. ಓ ಇದು ಹಿಂಗೆಂಗೋ ಬಂತಾರ. ಮಾಡಿಬಿಡ್ತೇನೆ. ಅಲ್ಲ ಹೋಯ್ತಾ? ಹೋಯ್ತು ಓಡ್ಕೊಂಡು ನಾವು ಆ ಪಡೆ ಕುಕ್ ಅಂತ ಬರ್ತೇವೆ ಈಗ 6 ಗಂಟೆ. ಎಲ್ಲಿ ಹೋಯ್ತು? ಜಿಂಕಿ ಪಾಸ್ ಆಯ್ತಂಬರೋದು. ವಿಡಿಯೋ ಮಾಡ್ಕಂತೀರಿ ಕೈಯೆಲ್ಲ ಆನ್ ಮಾಡಿ ಹಿಂದಿಂದ ಹತ್ತು ಕಣ್ಕೊಂಬಾರೆ. ಈ ಪ್ಲೇಸ್ ಡೇಂಜರ್ ಮಾರಿ. ಕಣ್ಕೊಂಬಾರೆ ಹಾರ್ ನೋಡಿ ಒಂಚೂರು. ಬೆಲ್ಲೋಡಿ ಬೆಲ್ಲ ಇಲ್ಲ ಅದು. ಅದೆಂತ ಮತ್ತೆ ಇಲ್ಲ ಅದು ದೇವ್ರೆ. ಒಂದೇ ಜೀಕೆ ಪಾಸ್ ಆಯ್ತು ಅಷ್ಟೇ. ಪಾಸ್ ಆಯ್ತಾಗ ಬೆಳಗಾಣಿ. ಈಗ ಇಷ್ಟೊಪ್ಪ ಎಲ್ಲ ಆಯ್ತು, ಫುಲ್ ಪೂಜೆ ಎಲ್ಲ ಆಯ್ತು. ಈಗ ರಾತ್ರಿ ಆಯ್ತು. ಈಗ ಎಂತ ಉದ್ದಿನ ದೋಸೆ ಅದೆಷ್ಟು ಎಷ್ಟು ಎರಡೆರಡು ಹಾಕುದು? ಅದು ಎರಡೆರಡು ಹಾಕತ್ ನಾವು ಅಂದ್ರೆ ಜಾಸ್ತಿ ಹಾಕ್ಬೋದು, ಜಾಸ್ತಿ ಹಾಕುದಿಲ್ಲ ಅಷ್ಟೇ. ಏನಿಲ್ಲ ಐದಲ್ಲಿ ಈಗ ಐದಲ್ಲಿ ಉದ್ದಿನ ದೋಸೆ ಅದು ಈ ಕಲ್ಲು ಹುಡುಗನಿಗೆ ಅದೇ ರೀತಿ ಮಾಡಿ ಹಾಕ್ಬೇಕು. ಹಾಗೆ ದೋಸೆ ಹಾಕಕ್ಕ ದೋಸೆ ಹಾಕಬೇಕು. ಕೆಲವರೆಲ್ಲ ಅನ್ನ ಇಡ್ತಾರೆ,
ಅವ್ರದ್ದು ಕಟ್ಟುಗಟ್ಲೆ ಹೇಗೆ ಮಾಡ್ಕೊಂಡು ಬಂದ್ರೆ ಗೊತ್ತಿಲ್ಲ ನಮಗೆ. ನಮ್ಮ ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಬಂದು ಕಟ್ಟುಗಟ್ಲೆ ಇದೇ ಇದೆ. ಗಣಿ ಹಾಗೆ ಅರೇಂಜ್ಮೆಂಟ್ ಎಲ್ಲ ಆಯಿತು. ಹಾಂ, ಈಗ ನಾವು ಕೋಳಿ ಸುಕ್ಕ ಹಾಕಕ್ಕೆ ಬರ್ತದೆ ಅವರಿಗೆ ಹೀಗೆ ಗಣಿ ಬಳಸ್ತಿದ್ರು. ಮತ್ತು ನಾವು ಅದನ್ನೆಲ್ಲ ಇದು ಮಾಡೋಕ್ಕಿಲ್ಲ, ಬೇರೆ ನೀರೆಲ್ಲ ಮಾಡಿಕ್ಕೆ ಹಾಕಿಲ್ಲ, ಉಪ್ಪು ಇದೆಲ್ಲ ಬಳಸೋದಕ್ಕೆಲ್ಲ ಅವರಿಗೆ. ಅಂದ್ರೆ ಎಂತ ಉಪ್ಪೆಂತ ಹಾಕಲಿ ಇದಕ್ಕೆ? ಉಪ್ಪಲ್ಲಿ ಹಾಕಿಲ್ಲ. ಓ, ಉಪ್ಪು ಹಾಕುದಿಲ್ಲ ಇದಕ್ಕೆ? ಉಪ್ಪು ಹಾಕಲಿಲ್ಲ, ಬಾಳೆಲೆಗೆ ಉಪ್ಪು ಹಾಕುವಿಲ್ಲ. ಪದಾರ್ಥ ಉಪ್ಪು ಹಾಕಿ ಅದೇ ಕಂಡೆ ಪದಾರ್ಥ ಉಪ್ಪು ಹಾಕ್ದೆ ಪದಾರ್ಥ ಮಾಡತ್ತ ಪದಾರ್ಥಕ್ಕೆ ಉಪ್ಪು ಹಾಕಿದ್ರೆ ಅದೇ ಕಂಡೆ ನಾನು. ಬಾಳೆಲೆಗೆಲ್ಲ ಉಪ್ಪು ಹಾಕಿ ಬೇರೆ ಬೇರೆ ಪಲ್ಯಗಳೆಲ್ಲ ಹಾಕಿ ಬಳಸೋದಿಲ್ಲ. ಬರೀ ದೋಸೆ ಮತ್ತೆ ಪದಾರ್ಥ ಅಷ್ಟೇ. ಪೂಜೆ ಯಾರ ಹಿಂಗೆ ಉಪ್ಪು ಹಾಕಿಲ್ಲ. ಏನಕ್ಕೆ ಮಾಡ್ಲಕ್ಕಪ್ಪ? ನಮ್ಮದು ಇದು ಎಷ್ಟು ಬರ್ತವೆ? ಇದು ಫಸ್ಟ್ ಯಾರು ಟೇಸ್ಟ್ ಮಾಡಿರ್ಕಿಲ್ಲ, ಫಸ್ಟ್ ದೇವರಿಗೆ ಹಾಕುದಲ್ಲ. ನಾ ಬತ್ತಿ ಕಡೆ ವಿಡಿಯೋ ಮಾಡಕ್ ನಂಗೆ ಅಲ್ಲಿ ಕಾಣಿ ಗಾಯ್ಸ್, ನಂಗೆ ಆಚೆ ಸಹ ವಿಡಿಯೋ ಮಾಡಕ್ ಅಲ್ಲೂ ಬಡ್ಸ್ತಾರಂಬ್ರು. ಇದು ಕಡಿಗೆ ಎಂತ ಮಾಡುದು? ಇದು ಒಂದ್ಸತಿ ಪೂಜೆ ಮಾಡುದ ಎಂತ? ಇಳ್ಗಾಣಿ ಎಲ್ಲ ಫುಲ್ 5 ದೇವರಿಗೆ 5 ಇಟ್ಟಿರು. ಅಂಡ್ ನಿಮ್ಗೆ ಆಚೆ ಸೈಡ್ ಜಕ್ನಿಗೆ ಬರ್ಸೋದು ಸೈಡ್ ಅದನ್ನ ಸಹ ನಿಮ್ಗೆ ತೋರಿಸ್ತಿ ಕಡೆಗೆ. ಇಷ್ಟ ಆಯ್ತಾ? ಕಡಿಗೆ ಈಗ ಪೂಜೆ ಮಾಡುದಾ? ಪೂಜೆ ಮಾಡಿ ದೇವರಿಗೆಲ್ಲ ಹೂ ಇಡ್ಬೇಕು. ಹಾ ದೇವರಿಗೆಲ್ಲ ಹೂ ಇಟ್ಟ ಎಡೆ ಮೇಲೆ ಇನ್ನು ಗಮ್ಮ ಇನ್ನೂ ಕಡಿಗೆ ಅಂತ ಇತ್ತಿನ ಇಲ್ಲೆಲ್ಲ ಇಟ್ರಿ. ಈಗ ನೆಕ್ಸ್ಟ್ ಎಂತ ಅಂತ ಕಾಂಬ ಅಷ್ಟೇ ಕಣೆ. ಎಲ್ಲ ದೇವರಿಗೆ ಹೂ ಇಟ್ಟ, ದೇವರಿಗೆ ಒಂದು ಧೂಪ ಹಾಕಿ ಒಂದು ಮಂಗಳಾರತಿ ಮಾಡಿದ್ದು ದೇವರಿಗೆ. ಧೂಪ ಹಾಕಿ ಮಂಗಳಾರತಿ ಮಾಡಿಕಿ ನಾವೆಲ್ಲ ಹೆರ್ಗೊ ನಿಂತನಕ ನಾವ್ಯಾರು ಕಾಮ್ಗಿಲ್ಲ ಅಂಬ್ರು ಕಡಿಕೆ ಮಾಡಿದ್ವಿ ಕಣೆ. ನಾವೆಲ್ಲ ಹೆರ್ಗೊ ನಿಂತ. ಎಲ್ಲಿ ಬಂತು? ನಾನು ಆಚಿ ಒಂದು ವಿಡಿಯೋ ಮಾಡ್ಕೊ ಬರ್ತೆ ಅಕ್ಕ. ಇಲ್ಲಿ ಕಂಡ್ರೆ ಅಲ್ಲ ಇಲ್ಲ ಈಚುವಪ್ಪ ಇಲ್ಲ ಕಾಣಿ. ಇಲ್ಲಿ ಈಗ ಬಡ್ಸೋದಾಗ್ತಿತ್ತು. ಪಿತೃಗಳಿಗೆ ಹಾ, ಎಷ್ಟು ಇಟ್ಟದಿತ್ತು? 9 ಅಲ್ಲ? 9 ಎಡೆ. ಜೈ ಇಲ್ಲಿ ಬಡ್ಸ್ತಾ ಇದ್ರು ಕಾಣಿ. 9 ಎಡೆಗಳು. ಇಲ್ಲೇ ಅಂತ ರೂಲ್ಸ್ ಇತ್ತ? ಅದೇ ಬಡ್ಸ್ಕಿದ್ದೆ ಬಡ್ಸ್ಕೊಂಡ್ ಹೇಳಿ ಅದೇನಿಲ್ಲ, ಎಂತ ಬೇಕಾದ್ರೆ ಹಾಕ್ಲಕ್ಕ? ತರಕಾರಿ ಆಹಾ. ಅಥವಾ ಫಿಶು ಅಥವಾ ಚಿಕನು ಯಾವ್ದು ಕೂಡ ಬಳಸ್ಬೋದು. ಓ, ಇಲ್ಲಿ ಕಾಣಿ ಎಲ್ಲ ಬಡ್ಸ್ಕೊಂತ ಹೋಗ್ತಿದ್ರು. ಇಡ್ಲಿ ಮತ್ತು ಹಲಸಿನ ಹಣ್ಣು ಕಡುಬು. ಹಲಸಿನ ಹಣ್ಣು ಕಡುಬು ಕಂಪಲ್ಸರಿಯಾ? ಹೌದು, ಚಟ್ನಿಗೆ ಓ ಹಲಸಿನ ಹಣ್ಣು ಕಡುಬು, ಆಮೇಲೆ ಚಿಕನು ಓ ಕಂಪಲ್ಸರಿ. ತರಕಾರಿ ಈ ಕಾಣಿ ಎಲ್ಲ ಬಡ್ಸ್ಕೊಂತ ಹೋಗ್ತಿದ್ರು, ಬೇಬೆ ಬಡ್ಸ್ಕೊಂತಿದ್ರಲ್ಲ. ಇನ್ನೆಂತ ಇನ್ನು 9 ಎಡೆಗಳ ಆದ್ಮೇಲೆ ಎಲ್ಲ ಆದ್ಮೇಲೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲ ಪಿತೃಗಳು ಹಸ್ತೋದಕ ತಗೊಳ್ಬೇಕಂತ ದೇವರಲ್ಲಿ ಬೇಡಿ ಕೊಡ್ತೇವೆ. ಇದೆಲ್ಲ ಸೀಟ್ ಮಾಡದ್ದ? ಸೀಟ್ ಮಾಡದ್ದ ಇಲ್ಲೆಲ್ಲ ಕೂಕಂಕೆ? ಅವ್ರು ಸೀಟು ಕೂತು ಆಸನ ಅದು ಅವರಿಗೆಲ್ಲ ಅವ್ರು ಕೂತ್ಕೊಳ್ಳೋದು, ಚಾಪೆ ಹಾಕಿ ಅದ್ರ ಮೇಲೆ ಕೂತ್ಕೊಳ್ಳೋದು. ಹಾ ಹಾ, ಆಮೇಲೆ ಇಷ್ಟೇ ಅಲ್ಲ? ಲಾಸ್ಟ್ ಇಲ್ಲೂ ಸಹ ಯಾರು ಕಾಮ್ಕಿಲ್ಲಲ್ಲ ಇಲ್ಲಿ ಹಾಕಿ ಯಾರ ಮೇಲೆ? ಆದ್ಮೇಲೆ ಎಲ್ಲಿ ನೋಡೋಕ್ಕಿಲ್ಲ. ಒಳಗಡೆ ದೇವರಿದ್ದಾರೆ, ಕುಲದೇವರು. ಆ ಕುಲದೇವರು ಅಪ್ಪಣೆ ಪಡ್ಕೊಂಡು ಅವ್ರನ್ನ ಪ್ರಾರ್ಥನೆ ಮಾಡಿ ಮರಣ ಹೊಂದಿದ ಪಿತ್ರಾದಿಗಳು ಯಾರಿದ್ರೆ ಪ್ರತಿಯೊಬ್ಬರು ಇಲ್ಲಿ ಬಂದು ಹಸ್ತೋದಕ್ಕೆ ತಗೊಂಡು ಹೋಗ್ಬೇಕಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಆಮೇಲೆ ನೀರು ಬಿಟ್ಟು 1 ಎಡೆಯನ್ನು ಹೊರಗಡೆ ಹಾಕ್ತೇವೆ. ಹೊರಗಡೆ ಅಂತಕ್ಕೆ? ಹೊರಗಡೆ ಇಡ್ತೇವೆ. ಹೊರಗಡೆ ಯಾರು ಹೊರಗಡೆ ಬಂದಿರ್ತಾರೆ, ಅಲ್ಲಿ ತೋರಿಸಿ ಹಾಕಿ ಒಂದು ಕಾಕಿಯನ್ನು ಕರೆದು ಮಂತಲಿ ಕರೆದು ಒಳಗಡೆ ಬರ್ತೇವೆ. ಹೊರಗಡೆ ಬಂದ ಮೇಲೆ ಬಾಕಿ ಇದನ್ನೆಲ್ಲ ಒಳಗಡೆ ಬರ್ತಾರೆ. ಇಲ್ಲಿ ಕಾಣಿ ಆ ಬದಿ ಎಲ್ಲ ಆಯ್ತಲ್ಲ, ಈ ಬದಿ ಈಗ ಧೂಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಇನ್ನ ರಪ ರಪ ಪೂಜೆ ಮಾಡಿ ಇನ್ನಾವೆಲ್ಲ ಹರ್ಗೋಗ್ತಂಬ್ರು. ಆಯ್ತು ಜೈ ಮಾಡಿ ಕಾಣಿ ಗಾಯ್ಸ್, ಪೂಜೆ ನಡೀತೈತೆ ಈಗ.
ಕೈ ಮುಕ್ಕೊಂಡು ಈಗ ರಾಜಣ್ಣ ನಟನ ಇರ್ಕೊಂಡು ಒಂದು ಕೊಲ್ಕೊಟ್ಟು ನೆಲ್ಲಿದಂದು ತಿನ್ಕೊ ಅಲ್ಲ ಇಬ್ರು ತಿನ್ಕೊಡಿಲ್ಲ ಇಲ್ಲಿಗೆ ಆಮೇಲೆ ಇಬ್ರು ತಿನ್ನಿ ನವೀನ ರಾಜು ಇಬ್ರು ಮನೆ ಯಾವಾಗ ಮತ್ತೆ ಇಲ್ಲಿ ಊಟ ಮಾಡಿಲ್ಲ ಕೊಲ್ಕೊಡಿ ವಿಷ ಹಾಕಿರಮ್ಮ ಅವರು ಅಲ್ಲ ವಾಪಸ್ ಹೇಳಿ ಯಾರ್ದು ಎಲ್ಲಿ ಈಗ ತಿಂಬುದು? ಈಗ ನಮ್ಮ ದೇವರಿಗೆ ಬಳಸೋದು ಎಲ್ಲಿನ ಹಾ ಮನೆಯವರು ಇಬ್ರು ತಿನ್ಬೇಕು ಹಿರಿಯರು ಅಲ್ಲಿ ರಾಜವಣ್ಣ ಮತ್ತೆ ನವೀನ ಅದೇ ಕಲ್ಕೊಡನಿಗೆ ಮುಂಚೆ ಒಬ್ರು ಯಾರು ವಿಷ ಹಾಕಿರಂತೆ ಆ ವಿಷ ಹಾಕಿದ್ರೆ ಅವ್ರು ದೇವ್ರು ಮುಟ್ಕಿದ ಮುಂಚೆ ನಾವು ಮುಟ್ಬೇಕು ಹೌದು ಅಲ್ಲ ನಡಿ ಅದಕ್ಕೆ ಕಲ್ಕೊಡಿ ತುಕ್ಕಿದ ಮುಟ್ಟಿ ತಿನ್ನಿ ಇಷ್ಟೊಂದೇ ದೇವ್ರು ಮುಟ್ಟಿದಿಲ್ಲ ಈಗ ನಾವು ತಿಂದ್ರೆ ಮೇಲೆ ದೇವ್ರು ಮುಟ್ಟು ಹಾಗೆ ಕಲ್ಕೊಡ್ಕ ಹಾಗೆ ಇದೆ ಈ ಕಾಣಿ ತಿಂತಿದ್ರು. ಕಣಿ ಇಬ್ರು ತಿಂತಿದ್ರು. ಅಂದ್ರೆ ಕೊಲ್ಗುಡಿ ವಿಷ ಹಾಕಿದ ಕಾರಣ ಇಲ್ಲ ಅದು ಆಗಿದೆ ಏನು ಇಲ್ಲ ವಿಷ ಇದ್ದ ಇಲ್ಲ ಚೆಕಿಂಗ್ ಅದೇ ಎಷ್ಟು ಬಾಯಿ ತಿಂಬುದದು? ಮೂರು ತುತ್ತು ತಿನ್ಬೇಕು ಆಯ್ತಾ? ಸರಿ ಬಿಡಿ ಕೈ ಮುಟ್ಕೊಂಡು ತಡಿ ಇಲ್ಲ ನಿಲ್ಲಿ ಜೋಲಿ ಆಯ್ತು ನೀವು ಇನ್ನೂ ಮಾಡಿ ಸರಿಯಾ ಒಂದು ದೇವ್ರಿಗೆ ಹೇಳ್ಕೊಂಡು ಬಿಟ್ಬಿಡು ಆಯ್ತು ಇಲ್ಲ ಆಯ್ತು ಆಯ್ತು. ಈಗ ಗೈಸ್ ಈಗ ನಾವೆಲ್ಲ ಹೊರಗಡೆ ಹೋಗ್ತೀವಿ ಈಗ. ಇನ್ನೆಂತ ಇನ್ನು ಹೇಳ್ಕೊಂಬಂತಿತ್ತಾ? ಹೇಳ್ಕೊಂಡು ಅಂದ್ರೆ ಎಲ್ಲ ಆಯ್ತಲ್ಲ ಇನ್ನೀಗ ಮುಂದಿನ ಅಷ್ಟ ಇದು ಬಾಗೋ ದಿವಸ ಒಳ್ಳೆ ರೀತಿ ಮಾಡಿ ದೇವ್ರನ್ನ ಮಾಡಿ ಆಚೆ ಇಟ್ಟು ಅಲ್ಲಿ ಎಲ್ಲರಿಗೂ ಒಳ್ಳೆ ಮನಸ್ಸೆಲ್ಲ ಕೊಟ್ಟು ಎಲ್ಲರಿಗೂ ಒಂದು ಒಳ್ಳೆ ಬುದ್ಧಿ ಕೊಟ್ಟು ಒಮ್ಮನಸ್ಸು ಆಯ್ತು. ಈಗ ಪ್ರಧಾನ ದೇವರು ಪೀಠ ಆಯ್ತು. ಈಗ ಇನ್ನೇನು ಶ್ರಾವಣ ಮಾಸ ಬಂದಾಗ ನಾವು ಒಂದು ರೆಡಿ ಮಾಡ್ಕೊಂಡು ಚೆಲ್ಲೋದು. ಹೌದು, ಸಂಕಲ್ಪ ಮಾಡಿ ಹಾಗೆ ದೈವ ಸಂಕಲ್ಪದಲ್ಲಿ ದೈವದ ಕೇಳಿಕೊಂಡು ಅದು ನಾವು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಈಗ ಎಲ್ಲ ಪಾದಾರ್ಪಣೆ ಮಾಡೋದು ರೆಡಿ ಮಾಡ್ಕೊಂಡಿದ್ದೆ. ಅದೇ ರೀತಿ ಒಳ್ಳೆ ಸ್ಥಾನ ಕೊಡ್ಕೊಂಡು ದೇವ್ರ ಕಲ್ಕುಡ್ಕ ಪಂಜುಲಿ ಕಾಳಮಾವತಿ ಮಂತ್ರಿ ಎಲ್ಲರೂ ಒಳ್ಳೆ ರೀತಿ ಕೊಡ್ಕೊಂಡು ಸ್ವಾಮಿ ಗೈಸ್ ಫಿನಿಶ್. ಈಗ ಎಷ್ಟು ಮುಗೀತು? ಇಲ್ಲೆಲ್ಲರೀಗ ಕೈ ಮುಗ್ದು ಇನ್ನು ಹೊರಗಡೆ ಹೋಗಿ ನಿಂತ್ಕೊಂತದ್ ನಾವಿಲ್ಲಿ. ಈಗ ಇಲ್ಲಿ ಯಾರು ನಿಂತ್ಕೊಂಕಿಲ್ಲ ಇನ್ನು. ಸೊ ನಾವೆಲ್ಲ ಇನ್ನು ಹೊರಗೆ ಹೊತ್ತು ಪುಷ್ಪ ಮೈ ಮಮ್ಮಿ ಪಾಪ ಎಸ್ ಫುಲ್ ಎಲ್ಲ ಆಯ್ತು. ಇದೆಲ್ಲ ಹಾಕಿ ಆಯ್ತು. ಇನ್ನೆಲ್ಲರೂ ನಾವು ಹೊರಗೆ ಹೋಗಿ ನಿಂತ್ಕೊಂತತ್ ಈಗ. ಬಾಯ್ ಗಾಯ್ಸ್. ಓ ಇಲ್ಲಿ ನೀರು ಹಾಕಕ್ಕಂತ. ಎಸ್ ಹಾಕಿ. ಇಲ್ಲಿ ಈಗ ಎಲ್ಲ ನೀರ್ ಬಿಟ್ರ ಮೇಲೆ ಒಂದೇ ತಕೊಂಡೋಗಿ ಹೊರಗೆ ಇಡ್ತಾರ. ಅದು ರೂಲ್ ಅಂತ. ಫುಲ್ ನೀರ್ ಹಾಕ್ತಿದ್ರು ಕಣಿ. ಹಿಂಗೆಲ್ಲ ನೀರ್ ಹಾಕಿ ಕಡೆ ತಕೊಂಡೋಗಿ ಹೊರಗೆ ಇಡ್ತರು. ಒಂದೇಲಿಂದ ತಕೊಂಡೋಗಿ ಹೊರಗೆ ಇಡ್ತರು ಕಣಿ. ಹೌದಾ? ಓ ಇದು ಕಣಿ ಹೊರಗೆ ಇಡ್ತಾರೆ ಈಗ. ಯಾರು ಹೊರಗಣಿ ಹೊರಗೆ ಹೋಗ್ತಾ ಇದ್ರು ಇಡಕಂತ ಹೇಳಿ. ಅವ್ರ ಅಲ್ಲಿ ಮೇಲ್ ಹೊರಕ ಇಡಕಂತೇಳಿ. ನಂಗೆ ಅದು ಇಲ್ಲಿಂದ ಕ್ಲಾರಿಟಿ ಝೂಮ್ ಆತಿಲ್ಲ. ಯಾರು ಆದಷ್ಟು ಝೂಮ್ ಮಾಡಿದೆ. ತೋರ್ತಿತ್ತಕ್ಕ ಅಲ್ಲಿ ಕಾಣ. ಅವ್ರಿಬ್ರು ಅಲ್ಲಿ ಹೊರ ಈಗ ತಗೋಬೇಕಂತ ಅಲ್ಲಿ ಹೋಗಿ ಇಟ್ಟಿಗೆ ಬರ್ತಿದ್ರು. ಅಲ್ಲಿ ಹೋಗಿ ಇಟ್ಟು ಹಾಕೋದು. ಅಲ್ಲಿ ಇಟ್ಟು ಆಯ್ತು. ಇಲ್ಲೆಲ್ಲ ಮೆಟ್ಟೆಲ್ಲ ಹೊರಗೆ ಆಚೆ ಸೈಡ್ ಇಟ್ಕೊಂಬ್ರು ಹೋಯ್ನಿ. ಇಲ್ಲೆಲ್ಲ ಆಯ್ತು. ಅಲ್ಲಿ ಹೊರಗೊಂದು ಇಟ್ಟಿಗೆ ಬಂದ್ರು. ಇನ್ನ ಅಲ್ಲೇ ಕೋಳಿ ಕೊಯ್ದು ಈಗ ಬತ್ರು. ನೆಕ್ಸ್ಟ್ ಇಲ್ಲೆಲ್ಲ ಆಯ್ತು. ಅಲ್ಲೇ ಒಂದು ಕಾಯಿಸ ಹೊಡಿತ್ರಮ್ರು. ನಾ ಅದೆಲ್ಲ ರೆಕಾರ್ಡ್ ಮಾಡಕ್ ಹೋತಿಲ್ಲ. ಆಯ್ತಾ ಗಾಯ್ಸ್, ದಿಸ್ ಇಸ್ ವಾಟ್ ಐ ಆಮ್ ರೆಕಾರ್ಡಿಂಗ್ ನೌ. ಓಕೆ ಬಾಯ್.
ನಾವೆಲ್ಲರೂ ಎಲ್ಲರೂ ತೋರಿಸ್ತೇವೆ. ಬಾಳೆಲೆ ತಕೊಂಡಿದ್ದಾನೆ. ಈಗ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಕೂಕೊಂಡಿತ್ತು. ಇನ್ನ ಪಂಕ್ತಿಯರೆಲ್ಲ ಊಟ ಮಾಡ್ತಿದ್ರು, ಇವ್ರದೆಲ್ಲ ಲಾಸ್ಟ್ ಪಂಕ್ತಿ. ಈಗ ಇವ್ರದೆಲ್ಲ ಊಟ ಆಯ್ತು. ಈಚೆ ತಿರ್ಸ ನಾವು ಕಾಣಿ ಮುಸುಡು ತೋರುದಿಲ್ಲ ಅಂತ ಹೇಳ್ಕೊಂಡು ಫ್ಲಾಶ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಿತ್ತು. ಇಲ್ಲೊಬ್ರು ಕೂಕೊಂಡಿದ್ದೀರು, ಇಲ್ಲೊಬ್ರು ನಿಂತ್ಕೊಂಡಿದ್ದೀರು. ಸೊ ಇವತ್ತಿದು ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೆ. ಕಣಿ ಇಲ್ಲೊಬ್ರು ಬಾಯ್ ಮಾಡ್ತಿದ್ರು. ಪುಷ್ಪಕ್ಕ ಒಂದ್ ಬಾಯ್ ಮಾಡಿಗಂಬ. ಯಾಸ್ ಯಾಸ್ ಇಲ್ಲೊಬ್ರು. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್, ನಿಮ್ಗೆ ಆದರೆ ಒಂದು ಕಮೆಂಟ್ ಮಾಡಿ. ನೋಡಿ ಗಾಯ್ಸ್, ಎಲ್ಲರೂ ನನ್ನ ಮುಸುಡು ಕಾಣ್ತಿದ್ರು. ಸೊ ಓಕೆ ಗಾಯ್ಸ್, ನಂದು ಇವತ್ತಿದು ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು. ಗುಡ್ ಬೈ. See you in the next video. Bye Maria. Bye. Bye. Yes.